ಎದೆ ಹಾಲಿನ ಪಾಳಿ. ಕೊಲ್ಲುವುದಕ್ಕೆಂದೇ ಬಂದವರು ನೀವು ಕೊಂದದ್ದ ಮೇಲೆ ಏನು ಮಾಡುವಿರಿ? ಅಂದರೆ ದ್ವೇಷ ಅಥವಾ ಹಿಂಸೆಯ ಉದ್ದೇಶದಿಂದ ಬಂದವರನ್ನು ಕವಿ ಇಲ್ಲಿ ಪ್ರಶ್ನಿಸುತ್ತಿದ್ದಾರೆ. ಯಾರನ್ನಾದರೂ ಕೊಂದ ನಂತರ ಅಥವಾ ವಿನಾಶ ಮಾಡಿದ ನಂತರ ನಿಮ್ಮ ಮುಂದಿನ ದಾರಿ ಏನು? ಹಿಂಸೆಯಿಂದ ಏನೇನು ಸಾಧಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಬೇವಿನ ಎಲೆ ಹಚ್ಚಿ ತಾಯಿ ಮಗುವಿಗೆ ಹಾಲು ಬಿಡಿಸಿದಂತೆ. ಅಂದರೆ ಸಾಮಾನ್ಯವಾಗಿ ತಾಯಿ ಮಗುವಿಗೆ ಎದೆ ಹಾಲು ಬಿಡಿಸಲು ಬೇವಿನ ಎಲೆಯ ಕೈಯನ್ನು ಬಳಸುತ್ತಾಳೆ. ಇದು ಪ್ರೀತಿಯಿಂದ ದೂರ ಮಾಡುವ ಒಂದು ಅನಿವಾರ್ಯ ಅಥವಾ ಕಹಿ ಪ್ರಕ್ರಿಯೆ. ಅದೇ ರೀತಿ ಪರಿಸ್ಥಿತಿಗಳು ಮನುಷ್ಯನನ್ನು ತನ್ನ ಮೂಲದಿಂದ ಕಹಿಯ ಮೂಲಕ ದೂರ ಮಾಡುತ್ತಿವೆ. ಮೊಲೆ ಹಾಲಿನಿಂದ ಮುಖ ತಿರುಗಿಸಿಕೊಂಡ ಭೂತಾಯಿಯ ಆ ಚೊಚ್ಚಲ ಮಗ ಇನ್ನು ಕರುಳ ಬಳ್ಳಿಗೆ ದೂರ. ಅಂದರೆ ಭೂಮಿ ತಾಯಿಯ ಮೊದಲ ಮಗನಾದ ಮನುಷ್ಯ ಇಂದು ಪ್ರಕೃತಿಯ ಅಥವಾ ಮಮತೆಯ ಪೋಷಣೆಯಿಂದ ದೂರ ಸರಿಯುತ್ತಿದ್ದಾನೆ. ತನ್ನನ್ನು ಸಲುಹುವ ಶಕ್ತಿಯನ್ನೇ ಆತ ನಿರಾಕರಿಸುತ್ತಿದ್ದಾನೆ. ಮನುಷ್ಯ ತನ್ನ ಮೂಲ ಸೆಲೆಯಾದ ಕರುಳಬಳ್ಳಿಯಿಂದ ಬಹಳ ದೂರ ಹೋಗಿದ್ದಾನೆ. ಈ ದೂರವು ಅವನ ಅಸ್ತಿತ್ವದ ಬಿಕ್ಕಟ್ಟನ್ನು ಹೇಳುತ್ತಿದೆ. ಗೆದರಿದ ಕೂದಲು, ತಣ್ಣನೆಯ ಕೈ, ಘನೀಭವಿಸಿದ ಅಮಲುಗಣ್ಣು, 5 ನಿಮಿಷಕ್ಕೊಮ್ಮೆ ಬಾಡಿ ಮತ್ತೆ ಅರಳುವ ಶಾಪಗ್ರಸ್ತ ಮುಖ, ಹೋದರೆ ಮಂಜಿನ ಪರದಾಚೆ, ಬಂದರೆ ಬಿಸಿಲಿನ ಪರದಾಚೆ. ಅಂದರೆ ಅಸ್ತವ್ಯಸ್ತವಾಗಿರುವ ಕೂದಲು ಮತ್ತು ಸ್ಪಷ್ಟವಿಲ್ಲದ ಅಥವಾ ಶಿಥಿಲವಾಗಿರುವ ಕೈಗಳು ವ್ಯಕ್ತಿಯ ದೈಹಿಕ ಅಸಹಾಯಕತೆಯ ಅಥವಾ ಬಡತನದ ಸ್ಥಿತಿಯನ್ನು ಹೇಳುತ್ತಾರೆ. ಅಮಲೇರಿದಂತೆ ಕಾಣುವ, ಅಂದರೆ ಯಾವುದೇ ಚಲನೆಯಿಲ್ಲದೆ ಹೆಪ್ಪುಗಟ್ಟಿದಂತಿರುವ ಕಣ್ಣುಗಳು ಆ ವ್ಯಕ್ತಿಯ ಶೂನ್ಯ ಭಾವ ಅಥವಾ ನೋವಿನ ತೀವ್ರತೆಯನ್ನು ಹೇಳುತ್ತಾರೆ. ಆ ಮುಖವು ಕ್ಷಣಕ್ಕೂ ಬದಲಾಗುವ ಹತಾಶೆ ಮತ್ತು ಭರವಸೆಯ ನಡುವೆ ಸಿಲುಕಿದೆ. ಇದು ಬದುಕಿನ ಸಂಕಟಕ್ಕೆ ತುತ್ತಾದ ಶಾಪಗ್ರಸ್ತ ಸ್ಥಿತಿಯನ್ನು ಬಿಂಬಿಸುತ್ತದೆ. ಇಲ್ಲಿ ಮಂಜು ಮತ್ತು ಬಿಸಿಲು ಬದುಕಿನ ಅನಿಶ್ಚಿತತೆಯನ್ನು ಪ್ರತಿನಿಧಿಸುತ್ತವೆ. ಕಷ್ಟಗಳ ಮಂಜಿನಿಂದ ಹೊರಬಂದರೂ ಸುಡುವ ಬಿಸಿಲಿನಂತಹ ಸವಾಲುಗಳು ಎದುರಾಗುತ್ತವೆ. 100 ದಿಕ್ಕಿಗೆ ಬಿಟ್ಟ ಬಾಣ, ಗುರಿಗಾರನ ಬಿಲ್ಲಿಗೆ ವಾಪಸಾದ ಆಕೆ ಯಾರೇನು ಮಾಡುವರು? ಸೋಲಲಿಲ್ಲ ಜೀವ, ಸೋತದ್ದು ದೈವ. ಈಗ ತಾನೇ ಬೆನ್ನಿಗೆ ಬಿದ್ದ ಹಸುಗೂಸಿಗೆ ಹಾಲು ಬೇಕು. ಅಂದರೆ ಒಂದು ಬಾಣವನ್ನು ಎಸೆದಾಗ ಅದು ಗುರಿ ಮುಟ್ಟಬೇಕು. ಅಂದರೆ ಇಲ್ಲಿ 100 ದಿಕ್ಕುಗಳಿಗೆ ಬಿಟ್ಟ ಬಾಣಗಳು ಮರಳಿ ಗುರಿಗಾರನ ಬಳಿಯೇ ಬಂದಿವೆ. ಅಂದರೆ ಮನುಷ್ಯನು ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ, ಹೋರಾಟ ಮಾಡಿದರೂ ಫಲಿತಾಂಶವು ನಿರೀಕ್ಷಿತವಾಗಿ ಸಿಗದೆ ಮತ್ತೆ ಮೊದಲಿನ ಸ್ಥಿತಿಗೆ ಬಂದಂತಾಗಿದೆ. ವಿಧಿಯ ಆಟದ ಮುಂದೆ ಅಥವಾ ಕಾಲದ ಚಕ್ರದ ಮುಂದೆ ಯಾರನ್ನೂ ಏನೂ ಮಾಡಲು ಸಾಧ್ಯವಿಲ್ಲ. ಇದು ಅತ್ಯಂತ ಶಕ್ತಿಯುತವಾದ ಸಾಲು. ಮನುಷ್ಯನ ಬದುಕುವ ಹಂಬಲ ಮತ್ತು ಜೀವಚೈತನ್ಯ ಸೋತಿಲ್ಲ. ಬದಲಿಗೆ ಆ ಜೀವಕ್ಕೆ ಒಳಿತನ್ನು ಮಾಡಲಾಗದ ದೈವ ಅಥವಾ ಹಣೆಬರಹವೇ ಸೋತಿದೆ. ಕಷ್ಟಗಳ ನಡುವೆಯೂ ಮನುಷ್ಯನ ಬದುಕಲು ಛಲ ಎದ್ದು ಕಾಣುತ್ತಿದೆ. ಎಲ್ಲ ತಾತ್ವಿಕ ಚಿಂತನೆಗಳು, ಸೋಲು ಗೆಲುವುಗಳ ನಡುವೆಯೂ ಜೀವನದ ಮೂಲಭೂತ ಅವಶ್ಯಕತೆಗಳು ನಿಲ್ಲುವುದಿಲ್ಲ. ಹಸಿದ ಮಗುವಿಗೆ ಹಾಲು ಬೇಕೇ ಬೇಕು. ಇಲ್ಲಿ ಹಸಿವು ಮತ್ತು ಬದುಕಿನ ಅನಿವಾರ್ಯತೆ ಯಾವುದೇ ತತ್ವಗಳಿಂದ ದೊಡ್ಡದು ಎಂಬ ಸತ್ಯವನ್ನು ಕವಿ ಬಿಂಬಿಸುತ್ತಾರೆ. ನೆತ್ತಿ ಮೂಸಿ ಮುತ್ತು ಕೊಡುವ ಅಮ್ಮ ಹೇಳಿದ್ದು ಸುಳ್ಳಲ್ಲ. ಹೋಗುವವರು ಸುಮ್ಮನೆ ಹೋಗುವುದಿಲ್ಲ, ಪಾಠ ಕಲಿಸಿಯೇ ಹೋಗುತ್ತಾರೆ. ಆ ಕಾಲೊದೆದ ಆ ಕಂಗುಳ ವಾಸನೆ, ಆ ಮಡಿಲ ಸ್ಪರ್ಶ ಬದಲಾದರೂ ಚರಿತ್ರೆಯ ಕಣ್ಣು ಬದಲಾಗದ್ದು ನೆತ್ತರ ಬಣ್ಣ. ಅಂದರೆ ಮಗುವಿನ ತಲೆಯನ್ನು ಸವರಿ ಪ್ರೀತಿಯಿಂದ ಮುತ್ತಿಡುವ ತಾಯಿ ಹೇಳುವ ಮಾತುಗಳು ಎಂದಿಗೂ ಸುಳ್ಳಾಗುವುದಿಲ್ಲ, ಸಾಧ್ಯವಿಲ್ಲ. ಅವಳ ಮಮತೆಯಲ್ಲಿ ಕೇವಲ ಸತ್ಯ ಮತ್ತು ಹಿತವಚನಗಳಿರುತ್ತವೆ. ನಮ್ಮ ಜೀವನದಿಂದ ದೂರವಾಗುವವರು
ಯಾವುದೇ ಅರ್ಥವಿಲ್ಲದೆ ಹೋಗುವುದಿಲ್ಲ. ಅವರು ತಮ್ಮ ನಿರ್ಗಮನದ ಮೂಲಕ ನಮಗೆ ಜೀವನದ ಯಾವುದೋ ಒಂದು ದೊಡ್ಡ ಸತ್ಯ ಅಥವಾ ಪಾಠವನ್ನು ಕಲಿಸಿ ಹೋಗುತ್ತಾರೆ. ಬಾಲ್ಯದ ನೆನಪುಗಳು ಮೆಲುಕು ಹಾಕುತ್ತಿದ್ದರೆ, ಮಗು ತಾಯಿಯ ಮಡಿಲಲ್ಲಿ ಆಡುವಾಗ ಕಾಲೊಡೆತ ತಾಯಿಯ ಆ ಸುಗಂಧ ಮತ್ತು ಅವಳ ಮಡಿಲಲ್ಲಿ ಸಿಗುವ ಬೆಚ್ಚನೆಯ ಸ್ಪರ್ಶ, ಕಾಲ ಕಳೆದಂತೆ ಇತಿಹಾಸವನ್ನು ನೋಡುವ ರೀತಿ ಅಥವಾ ದೃಷ್ಟಿಕೋನ ಬದಲಾಗಬಹುದು. ಆದರೆ ಮನುಷ್ಯನ ಮೂಲಭೂತ ಗುಣಗಳು, ನೋವು ಅಥವಾ ರಕ್ತ ಬಣ್ಣ ಎಂದಿಗೂ ಬದಲಾಗುವುದಿಲ್ಲ. ಯಾರೇನೇ ಹೇಳಲಿ, ಇದು ಎದೆ ಹಾಲಿನ ಪಾಳಿ. ನೆತ್ತರು ಹಾಲೋ ಕೆಚ್ಚಲಿಗೆ ಬಾಯಿ ಹಚ್ಚಿದವರೇ ಎಲ್ಲ. ತೊಟ್ಟಿಲಿನಿಂದ ಚಟದ ತನಕ ತಪ್ಪಿಸಿಕೊಂಡವರಲ್ಲಿ ಒಬ್ಬರೂ ಉಳಿದಿಲ್ಲ. ಅಂದ್ರೆ ಲೋಕದಲ್ಲಿ ಏನೇ ಚರ್ಚೆಗಳು ನಡೆದರೂ ಅಥವಾ ಯಾರೇ ಏನೇ ಅಂದರೂ, ಇದು ಮಗುವಿಗೆ ತಾಯಿ ನೀಡುವ ಅಮೃತದಂತಹ ಹಾಲಿನ ಸಮಯ. ಇಲ್ಲಿ ಕೆಚ್ಚಲು ಜೀವನದ ಮೂಲವನ್ನು ಸೂಚಿಸುತ್ತದೆ. ಜನ್ಮ ಪಡೆದ ಪ್ರತಿಯೊಬ್ಬರೂ ತಾಯಿಯ ಹಾಲನ್ನು ಕುಡಿದೇ ಬೆಳೆದವರು. ಅದು ಕೇವಲ ಹಾಲಲ್ಲ, ತಾಯಿಯ ರಕ್ತವೇ ಹಾಲಾಗಿ ಹರಿದಿರುತ್ತದೆ. ಮನುಷ್ಯ ಹುಟ್ಟಿದಾಗಿಂದ ಸಾಯುವವರೆಗೆ ಪ್ರಕೃತಿಯ ಅಥವಾ ತಾಯಿಯ ಈ ಪೋಷಣೆಯ ಋಣದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಈ ಜೀವನ ಚಕ್ರ ಭಾಗವೇ ಆಗಿರುತ್ತಾರೆ. ಅಲ್ಲಿ ಆ ದೂರದಲ್ಲಿ ಆ ತಾಯ ಗೋರಿಯ ಮೇಲೋ ಸುರಿದಿರಬಹುದು ಬೆಳದಿಂಗಳು, ಹಾಲು ಬಿಟ್ಟ ಹಾಲುಗಲ್ಲದ ಕೂಸು ಅಮ್ಮನೆದೆಯನ್ನೇ ಮುಟ್ಟಿ ಮುಟ್ಟಿ ನೇವರಿಸುವ ಹಾಗೆ. ಅಂದ್ರೆ ಇಲ್ಲಿ ಕವಿ ಮರಣದ ನಂತರವೂ ಮೌನವನ್ನು ವರ್ಣಿಸುತ್ತಿದ್ದಾರೆ. ತಾಯಿ ಇಹಲೋಕ ತ್ಯಜಿಸಿ ಗೋರಿಯಲ್ಲಿದ್ದರೂ ಆಕಾಶದ ಬೆಳದಿಂಗಳು ಅವಳ ಮೇಲೂ ಅಷ್ಟೇ ಮೃದುವಾಗಿ ಸುರಿಯುತ್ತಿರಬಹುದು. ಹಾಲು ಕುಡಿಯುವುದನ್ನು ಬಿಟ್ಟ ಮಗು ಕೂಡ ಆಕೆ ಪ್ರೀತಿಯಿಂದ ಅಮ್ಮನ ಎದೆಯನ್ನು ಮುಟ್ಟಿ ತವರುತ್ತದೆಯೋ